ಟೆಕಿಂಗ್ ಕನ್ನಡಿಗ ಮತ್ತು ಲಕಿಲಿ ಕೇಶ್ ಅವರ ಪ್ರತಿಯೊಂದು ವಿಡಿಯೋಗೂ 50K ಮೇಲೆ ವ್ಯೂಸ್ ಬರುತ್ತದೆ. ಅದಕ್ಕೆ ಇವೆರಡು ಸೆಟ್ಟಿಂಗ್ ನ ಅವರು ಸ್ಟುಡಿಯೋದಲ್ಲಿ ಆನ್ ಮಾಡಿರುತ್ತಾರೆ. ಇವೆರಡು ಸೆಟ್ಟಿಂಗ್ ನ ಹೊಸ ಯೂಟ್ಯೂಬರ್ ಆನ್ ಮಾಡಿದರೆ ಅವರ ವಿಡಿಯೋ ವೈರಲ್ ಆಗೋದನ್ನ ತಪ್ಪಿಸಲು ಸಾಧ್ಯವಿಲ್ಲ. ಫಸ್ಟ್ ಸ್ಟೆಪ್ ಬಂದು ಯುವರ್ ವಿಡಿಯೋ ಸಜೆಷನ್, ಅಂದ್ರೆ ದೊಡ್ಡ ಯೂಟ್ಯೂಬರ್ ಕೆಳಗೆ ನಿಮ್ಮ ಒಂದು ವಿಡಿಯೋನ ಸಜೆಷನ್ ಆಗೋ ತರ ಮಾಡಬೇಕು. ನಿಮ್ಮ ಒಂದು ಕೆಟಗರಿಯಲ್ಲಿ ಯಾರು ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವರಿಗೆ ಮೆನ್ಷನ್ ಮಾಡಬೇಕು ನಿಮ್ಮ ವಿಡಿಯೋದಲ್ಲಿ. ಹಾಗೆ ಮಾಡಿದ್ರೆ ಅವರ ವಿಡಿಯೋ ಕೆಳಗೆ ನಿಮ್ಮ ವಿಡಿಯೋ ಸಜೆಷನ್ ಆಗುತ್ತದೆ. ಅದರಿಂದ ಆಡಿಯನ್ಸ್ ಅವರ ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ನಿಮ್ಮ ವಿಡಿಯೋ ಇಂಟ್ರೆಸ್ಟಿಂಗ್ ಇದ್ರೆ ಆ ವಿಡಿಯೋನ ಕೊನೆ ತನಕ ನೋಡ್ತಾರೆ. ಅದರಿಂದ ನಿಮಗೆ ವ್ಯೂಸ್ ಬರುತ್ತದೆ. ನನ್ನ ಕೆಟಗರಿಯಲ್ಲಿ ಬಂದ್ರೆ ಒಂದು ಲಕಿಲಿ ಕೇಶ್, ಇನ್ನೊಂದು ಟೆಕಿಂಗ್ ಕನ್ನಡ, ಇವರಿಬ್ಬರನ್ನ ನಾನು ನನ್ನ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ. ಇದರಿಂದ ನನ್ನ ವಿಡಿಯೋ ಅವ್ರ ವಿಡಿಯೋ ಕೆಳಗೆ ಸಜೆಷನ್ ಆಗಿ ನನ್ನ ವಿಡಿಯೋ ರ್ಯಾಂಕ್ ಆಗುತ್ತದೆ. ಇದನ್ನ ನೀವು ಸರಿಯಾಗಿ ಮಾಡಿದ್ರೆ ಅವ್ರ ವಿಡಿಯೋ ಜೊತೆಯಲ್ಲಿ ನಿಮ್ಮ ಒಂದು ವಿಡಿಯೋ ಗ್ರೋ ಆಗುತ್ತದೆ. ಸೆಕೆಂಡ್ ಸ್ಟೆಪ್ ಬಂದು ಹೋಮ್ ಟ್ಯಾಬ್. ಇದನ್ನ ನೀವು ಮೊದಲನೇ ಬಾರಿ ಕೇಳಿರಬಹುದು. ಹೋಮ್ ಟ್ಯಾಬ್ ಸೆಟ್ಟಿಂಗ್ ನ ಆನ್ ಮಾಡುವುದರ ಬಗ್ಗೆ ಯಾವ ಯೂಟ್ಯೂಬರ್ ನಿಮಗೆ ಹೇಳಿರಲು ಸಾಧ್ಯವಿಲ್ಲ. ಈ ಸೆಟ್ಟಿಂಗ್ ನ ನೀವು ಮೊದಲು ಆನ್ ಮಾಡ್ಲಿಕ್ಕೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಹೋಮ್ ಟ್ಯಾಬ್ ನ ಓಪನ್ ಮಾಡಿ. ಇವೆರಡು ಸೆಟ್ಟಿಂಗ್ ಆಫ್ ಆಗಿರುತ್ತದೆ. ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಫಾರ್ ಯು ಸೆಟ್ಟಿಂಗ್ ಅಲ್ಲಿ ಮೋರ್ ಸೆಟ್ಟಿಂಗ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಹಲವಾರು ಆಪ್ಷನ್ ಬರುತ್ತೆ, ಅದನ್ನ ಎಲ್ಲ ಆನ್ ಮಾಡಿ. ಕ್ರಿಯೇಟರ್ ಗೈಡೆನ್ಸ್ ಬ್ರೋ, ಇವೆರಡು ಸೆಟ್ಟಿಂಗ್ ನಾನು ಆನ್ ಮಾಡಿದೆ, ಆದ್ರೆ ಇವಾಗ ನನ್ನ ವಿಡಿಯೋಗೆ ವ್ಯೂಸ್ ಹೇಗೆ ಬರ್ತದೆ? ಅದಕ್ಕೆ ನಿಮ್ಗೊಂದು ಟಿಪ್ಸ್ ಹೇಳ್ತೇನೆ. ಮತ್ತೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಟ್ರೆಂಡಿಂಗ್ ಆಪ್ಷನ್ ಮೇಲೆ ಹೋಗಿ. ನೀವು ಯಾವ ಯಾವ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತದೆ ಅಂತ ಯೂಟ್ಯೂಬ್ ತಿಳಿಸಿದೆ ನೋಡಿ. ಇದು 3 ದಿನಕ್ಕೆ ಒಂದ್ಸಲ ಚೇಂಜ್ ಆಗುತ್ತದೆ. ನಾನು ಹೇಳಿರೋ ಇಷ್ಟೆಲ್ಲ ಸೆಟ್ಟಿಂಗ್ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.